ಇಲ್ಲೇ ಇಟ್ರೆ ಆನಂದ ಅವನಾಗೋಗ್ರೆ ಗೋವಿಂದ. Understand? No comments. ಮೀನ್ ಸಾರು ಹೆಂಗ್ ಮಾಡೋದು? ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಪಾಪುದು ವ್ಯಾಕ್ಸಿನೇಷನ್ ಇತ್ತು, ಸೊ ಅದಕ್ಕೆ ಹೋಗ್ತಾ ಇದ್ವಿ. ನಮ್ಮಮ್ಮ ಪಾಪು ಕೊಡು ಅಂದರೆ ಬೇಡ ತಾಯಿ ನಾನೇ ಎತ್ಕೊಂಡ್ಬರ್ತೀನಿ, ಗಿಲ್ಸ್ಬಿಟ್ಟು ಆ ಫೋನ್ ನೋಡಿಕೊಂಡು ಅಂತ ಡೈಲಾಗ್ ಹೊಡಿತವ್ರೆ. No comments. No comments. ನಾವು ಬಂದಿದ ತಕ್ಷಣ ಆಟೋ ಸಿಕ್ತು, ಸೊ ಆಟೋ ಹತ್ಕೊಂಡು ಹಾಸ್ಪಿಟಲ್ ಹತ್ರ ಹೋಗ್ತಾ ಇದ್ದೀವಿ. ನನ್ನ ಮಗಂಗೆ ನೋಡಿ ಇಂಜೆಕ್ಷನ್ ಹಾಕ್ಸ್ತೀವಿ ಅಂತ ಐಡಿಯಾನೇ ಇಲ್ಲ, ಪಾಪ ಎಷ್ಟು ಕ್ಯೂಟಾಗಿ ಕೂತಿದ್ದಾನೆ. ಸರಿ ಅಂತ ಹೇಳ್ಬಿಟ್ಟು ಬಂದ್ವಿ ಹಾಸ್ಪಿಟಲ್ ಹತ್ರ. ಬಟ್ ಜಾಸ್ತಿ ಜನ ಇರಲಿಲ್ಲ, ಸ್ವಲ್ಪ ಜನನೇ ಇದ್ದರು. ಬಟ್ ಅಲ್ಲಿ ಹಾಸ್ಪಿಟಲಲ್ಲಿ ಮಕ್ಳಿಗೆ ಇಂಜೆಕ್ಷನ್ ಕೊಡೋದು ನೋಡಿ ತುಂಬ ಬೇಜಾರಾಗುತ್ತಲ್ಲ. ಆಮೇಲೆ ಬೇಗ ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗ್ತಾ ಇದ್ವಿ. ನನ್ನ ಮಗನ ಮಾತಾಡ್ಸ್ತಾ ಇದ್ರೆ ರಿಯಾಕ್ಷನ್ನೇ ಇಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮನೆಗೆ ಬಂದ್ಮೇಲೆ ನಮ್ಮ ಪಕ್ಕದ ಮನೆ ಹುಡುಗ ಬಂದ, ಅವನೇನೋ ಡೈಲಾಗ್ ಹೇಳ್ತಾನಂತೆ, ಕೇಳಿ. ಗಣಪತಿ ಅಪ್ಪ ನನಗೆ ಸಿಕ್ಕರೆ ಅಂತ ಡಕ್ಕೆ ಇದ್ದ. ಏನೇನು ಇನ್ನೊಂದ್ಸತಿ ಹೇಳು. ಗಣಪತಿ ಅಪ್ಪ ಹ್ಞೂ ಗಣಪತಿ ಅಪ್ಪ ಮೌರ್ಯ ಸಿಕ್ಕರೆ ಬಿದ್ದ ದಕ್ಕರೆ ಎದ್ದ. ವಾ, ಇಲ್ಲೇ ಇಟ್ರೆ ಆನಂದ ಅವನಾಗೋಗ್ರೆ ಗೋವಿಂದ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಇನ್ನೊಂದ್ಸಲ ಹೇಳು, ಇನ್ನೊಂದ್ಸತಿ ಹೇಳು. ಇಲ್ಲೇ ಇಟ್ರೆ ಆನಂದ ಅವನಾಗೋಗ್ರೆ ಗೋವಿಂದ. ಹೇಳ್ತಾ ಇದೀಯಾ? ಅರ್ಥ ಆಗೋ ಥರ ಹೇಳೋ, ಇನ್ನೊಂದ್ಸತಿ ಹೇಳು. ಇಟ್ರೆ ಆನಂದ ಅವನಾಗೋಗ್ರೆ ಗೋವಿಂದ. ಓ ಮೈ ಗಾಡ್, ಇಲ್ಲೇ ಇದ್ರೆ ಆನಂದ ಅವನಾಗೋಗ್ರೆ ಗೋವಿಂದ. ಓಕೆ, ಎಲ್ಲರೂ ಲೈಕ್ ಮಾಡಿ ಏನು, ಲೈಕ್ ಮಾಡಿ ಏನು. ಹೇಳ್ಕೊಟ್ಟಿಲ್ಲ ಯಾರು ಹೇಳ್ಕೊಟ್ಟಿಲ್ಲ? ನಮ್ಮಮ್ಮ. ನೀವು Why? I don't understand. ನಿಮ್ಮಮ್ಮ ಹೇಳ್ಕೊಟ್ಟಿದ್ದು ಅಷ್ಟೇ ಹೇಳ್ಬೇಕಾ? ನಿಮ್ಮಮ್ಮ ಲೈಕ್ ಮಾಡಿ ಅಂತ ಹೇಳ್ಕೊಟ್ಟಿಲ್ವಾ? ವಾ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ಹೇಳ್ಕೊಟ್ಟಿಲ್ಲ. ಅದು ಹೇಳ್ಕೊಟ್ಟಿಲ್ವಾ? ಹೋಗ್ಲಿ ಒಂದು ಸ್ಮೈಲ್ ಮಾಡು. ಅದೇ ಹೇಳ್ಕೊಟ್ಟಿಲ್ಲ. ಸ್ಮೈಲ್ ಮಾಡು. ಅದೇ ಹೇಳ್ಕೊಟ್ಟಿಲ್ಲ. ಅದು ಹೇಳ್ಕೊಟ್ಟಿಲ್ವಾ? ಈವ್ನಿಂಗ್ ನಮ್ಮ ಮಾವ ಊರಿಂದ ಫ್ರೆಶ್ ಆಗಿರೋ ಮೀನು ತೊಗೊಬಂದಿದ್ರು, ಸೊ ಅದು ಮೀನು ಸಾರು ಮಾಡ್ತಾನೆ ಇವಾಗ. ಬನ್ನಿ. ಮೀನು ಸಾರು ಹೆಂಗೆ ಮಾಡೋದು ಒಂಚೂರು ಹೇಳ್ಕೊಡು ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಮೀನು ಸಾರು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಪೇಸ್ಟ್ ಮಾಡ್ಕೊಳ್ಬೇಕು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಆಮೇಲೆ ಕಡಲೆ, ಹುರ್ಗಡ್ಲೆ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತೆ ಅದಕ್ಕೊಂದು ಸ್ವಲ್ಪ ಶುಂಠಿ ಎಲ್ಲನ ಹಾಕಿ ರುಬ್ಬಬೇಕು. ನಾವು ಫಸ್ಟ್ ಗ್ರೀನ್ ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಇದನ್ನು ನಾವು ಗ್ರೀನ್ ಪೇಸ್ಟ್ ಅಂತ ಹೇಳ್ತೀವಿ. ನೋಡಿ ಎಲ್ಲ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ವಾಟರ್ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ಇದಾದಮೇಲೆ ಇದೇ ಜಾರ್ಗೆ ಸ್ವಲ್ಪ ಕಾಯಿ, ಕಡಲೆ, ಚಕ್ಕೆ, ಲವಂಗ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ವಾಟರ್ ಹಾಕಿ ಮತ್ತೆ ಗ್ರೈಂಡ್ ಮಾಡಬೇಕು. ನಾವಿಲ್ಲಿ ಒಂದು 5 ಮೆಂಬರ್ಸ್ಗೆ ಆಗುವಷ್ಟು ಸಾಂಬಾರು ಮಾಡ್ತಾಯಿದ್ದೀವಿ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಆ ಕ್ವಾಂಟಿಟಿಯಲ್ಲಿ ಕಾಯಿ ತೊಗೊಂಡು ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ತೊಗೊಂಡು ನೀವು ಸಾಂಬಾರು ಮಾಡ್ಕೋಬೋದು. ಈ ಥರ ಪೇಸ್ಟ್ ಆಗುತ್ತೆ. ನೆಕ್ಸ್ಟ್ ಅದೇ ಜಾರ್ಗೆ ಸ್ವಲ್ಪ ಖಾರದ ಪುಡಿ ಹಾಕಿ, ಒಂದು 2-3 ಟೊಮೆಟೊ ಹಾಕಿ, ಸ್ವಲ್ಪ ಧನಿಯಾ ಪೌಡರ್ ಹಾಕಿ ಮತ್ತು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಈಗ 3 ಪೇಸ್ಟ್ ರೆಡಿಯಾಗಿದೆ. ಒಂದು ಗ್ರೀನ್ ಪೇಸ್ಟ್, ಒಂದು ವೈಟ್ ಪೇಸ್ಟ್ ಆ್ಯಂಡ್ ಒಂದು ಸಾಂಬಾರು ಪುಡಿದು ಆ್ಯಂಡ್ ಇದು ಹುಣಸೆಹಣ್ಣನ್ನ ನೆನೆಸಿ ಇಟ್ಕೊಂಡಿರಬೇಕು ಮುಂಚೆನೇ. ಆಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ನಾವೇನು ಗ್ರೀನ್ ಪೇಸ್ಟ್ ಮಾಡ್ಕೊಂಡಿರ್ತೀವಿ ಸ್ಟಾರ್ಟಿಂಗಲ್ಲಿ ಆ ಗ್ರೀನ್ ಪೇಸ್ಟ್ನ ಹಾಕಬೇಕು. ಹಾಕಿ ಅದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಲೈಕ್ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿ ಅದಕ್ಕೆ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ ರುಬ್ಕೊಂಡಿರ್ತೀವಲ್ವ ಆ ಪೇಸ್ಟ್ನ ಅದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ನಮಗೆ ಎಷ್ಟು ವಾಟರ್ ಬೇಕೋ ಅಷ್ಟು ವಾಟರ್ ಹಾಕಿ ಅದು ತುಂಬ ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ಕೋಬೇಕು. ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕಿ ಆಮೇಲೆ ಹುಣಸೆಹಣ್ಣು ನೆನೆಸಿಟ್ಟಿರ್ತೀವಲ್ವ ಅದ್ರದ್ದು ರಸ ತೆಗೆದು ಹುಣಸೆಹಣ್ಣು ರಸ ಹಾಕಬೇಕು. ಲೈಕ್ ಮೀನು ಸಾಂಬಾರಿಗೆ ಹುಣಸೆಹಣ್ಣು ರಸನೇ ತುಂಬ ಟೇಸ್ಟ್ ಅಂತ ಹೇಳ್ತಾರೆ. ಅದಾದಮೇಲೆ ಕಾಯಿದು ಮತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆನೂ ಹಾಕಿ
ಉಪ್ಪು ಹಾಕಿ ಆಮೇಲೆ ತುಂಬ ಚೆನ್ನಾಗಿ ಕುದಿಸ್ಬೇಕು. ಈ ಥರ ಕುದಿ ಬಂದಾಗ ನಾವು ಲಾಸ್ಟಲ್ಲಿ ಮೀನು ಹಾಕಬೇಕು. ಮೀನು ಜಾಸ್ತಿ ಬೇಯಿಸಬಾರ್ದು, ಅದು ಬೇಯಿಸಿದ್ರೆ ಅದ್ರದ್ದು ಮುಳ್ಳೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಸೊ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಯಿಸಿದ್ರೆ ಮೀನು ಸಾಂಬಾರು ರೆಡಿ ಆಗುತ್ತೆ. ನೋಡಿ ಮೀನು ಸಾಂಬಾರು ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ. ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾ ಇದ್ದರೆ ವಾವ್ ಸಕ್ಕತ್ತಾಗಿರುತ್ತೆ. ನನಗಂತೂ ಮೀನು ಸಾರು ತುಂಬ ಇಷ್ಟ. ಅದಾದಮೇಲೆ ನನ್ನ ಮಗಳದ್ದು ಸ್ಕೂಲ್ ಪ್ರಾಜೆಕ್ಟ್ ವರ್ಕ್ ಇತ್ತು, ಯೂಸಸ್ ಆಫ್ ವಾಟರ್ ಅಂತ. ಪ್ರಾಜೆಕ್ಟ್ ವರ್ಕ್ ಎಲ್ಲ ಮುಗಿಸಿ ನಾನು ಡೇ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಹೇಗಿತ್ತು? ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.